ದಯವಿಟ್ಟು ನೋಡಿ, ಪ್ರಥಮ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದಯವಿಟ್ಟು ಯಾರು ಮಾತಾಡಬೇಡಿ. ಪ್ರಥಮ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈಗಷ್ಟೇ ದೂರು ದಾಖಲಾಗಿದೆ. ಕಾಯ್ದೆ ಪ್ರಕಾರ ಅದನ್ನು ಕ್ರಮ ತಗೋತೀವಿ ನಾವು. ಅವರ ಏನು ಕಂಪ್ಲೇಂಟ್ ಅದರ ಪ್ರಕಾರ ತೀವ್ರವಾದಂಥ ಕ್ರಮ ತಗೋತೀವಿ. ಅವ್ರಿಗೇನು ತೊಂದರೆ ಆಗಿದೆ ಪಕ್ಕಾ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ. ಕಾನೂನು ಪ್ರಕಾರ ಆದರೆ ಯಾರೇ ಇರಲಿ, ಅವ್ರು ಯಾರ ಮೇಲೆ ದೂರು ಕೊಟ್ಟಿದ್ದಾರೆ ಅವ್ರನ್ನ ಕ್ರಮ ತಗೊಂಡು ತನಿಖೆ ಮಾಡ್ತೀವಿ. ಈಗಷ್ಟೇ ಅದನ್ನು ಕೊಟ್ಟಿದ್ದಾರೆ. ಅದನ್ನು ಕೆಲವೊಂದು ನಗರ ವ್ಯಾಪ್ತಿನಲ್ಲಿ, ನಮ್ಮ ವ್ಯಾಪ್ತಿನಲ್ಲಿ, ನಮ್ಮ ಯಾವುದೇ ವ್ಯಾಪ್ತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ. ನಾವು ಕ್ರಮ ತಗೋತೀವಿ. ವಿಲ್ ಅಶ್ಯೂರ್ ಡೆಫಿನೆಟ್ಲಿ ಯು ವಿಲ್ ಬಿ ಸೆಕ್ಯೂರ್ಡ್, ಸೇಫ್, ನಥಿಂಗ್ ಟು ವರಿ. ಲಾಸ್ಟ್ ಸರ್ ಮುಂದೆ ಒಂದು ಮಾತು ಸರ್, ಹೋಗೋಕ್ಕೂ ಮುಂಚೆ ಒಂದು ಮಾತು ಸರ್, ನಾನು ಒಂದು ಮಾತು ಹೇಳಿ ನಿಲ್ಲಿಸ್ತೀನಿ. ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅನ್ನೋ ಕಾರಣಕ್ಕೂ ಉಪವಾಸ ಕೊಡ್ತಿಲ್ಲ ಸರ್. ಈ ಥರ ಹೆಣ್ಮಕ್ಳು ಭಾಳಷ್ಟು ಜನಕ್ಕೆ ಇದಾಗಿದೆ. ನಾನು ಯಾವುದೇ ಕಾರಣಕ್ಕೂ ಒಂದು ಹನಿ ನೀರು ಕುಡಿಯಲ್ಲ. ಒಂದು ರಿಕ್ವೆಸ್ಟ್ ಹೇಳ್ತೀನಿ, ನಾನು ನಿಮ್ಮನ್ನ ಪ್ರೆಷರ್ ಹಾಕ್ತಾ ಇಲ್ಲ ಸರ್. ಯಾಕಂದ್ರೆ ಯಾವುದನ್ನ ನೋಡ್ಕೊಂಡು ನಾನು 2000 ಪೇಜಸ್ ಅಲ್ಲಿ ಟ್ರಾಲ್ ಮಾಡಿಸಿದಾರೋ ಆ ಮನುಷ್ಯ ಬಂದು ಆನ್ಸರ್ ಮಾಡಬೇಕು. ಎರಡನೇದು ಪೇಜಸ್ ಡಿಲೀಟ್ ಆಗಬೇಕು ಸರ್. ಇಲ್ಲ ಅದು ಅವತ್ತು ಆಗಿದ್ದಕ್ಕೆ ಸರ್ ದಯವಿಟ್ಟು ಕೇಳಿ. ಐ ರೆಸ್ಪೆಕ್ಟ್ ಯು ಸರ್ ಪ್ಲೀಸ್ ಸರ್, ದಯವಿಟ್ಟು ನಾನು ನಿಮ್ಮನ್ನೇ ಗೌರವಿಸ್ತೀನಿ, ನಿಮ್ಮ ಹುದ್ದೆನೇ ಗೌರವಿಸ್ತೀನಿ. ನೀವು IPS ಆಫೀಸರ್ ಆಗಿ ನಿಮ್ಮ ಬಗ್ಗೆ ಪ್ರೀತಿ ಇದೆ ಸರ್. ನನ್ನ ಬದುಕು ಮುಖ್ಯ ಸರ್. ದಯಮಾಡಿ ನಾನು ಬದುಕಬೇಕು, ನಾನೇ ಊರ್ಬೋದು ಸರ್. ನಿನ್ನೆಲ್ಲ ಮನೆ ಹತ್ರ ಬಂದ್ಬಿಟ್ಟಿದ್ರು ಸರ್ ರೌಡಿಗಳು. ದಯವಿಟ್ಟು ಬೇಡ ಸರ್, ಕರೀರಿ ಸರ್. ಆ ಮನುಷ್ಯ ಬಂದು ಸರ್ ನೋಡಿ, ನೀವು ಈಗಷ್ಟೇ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಅದು ಪ್ರಕರಣ ದಾಖಲಾಗಿ FIR ಕಾಪಿ ಫಸ್ಟ್ ಇನ್ನೊಂದು 5 ನಿಮಿಷದಲ್ಲಿ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. FIR ಕಾಪಿ ಪೊಲೀಸ್ ಸ್ಟೇಷನ್ ಅಲ್ಲಿ ಬರಬೇಕು. ಅದನ್ನು ತನಿಖೆಯಲ್ಲಿ ನೋಡಿ. ನೀವು ದರ್ಶನ ಆ ವ್ಯಕ್ತಿ ಅಂತಲ್ಲ, ತಾವು ಯಾರ ಮೇಲೆ ಕೊಟ್ಟಿದ್ವಿ ಆಗ ಅದ್ರ ಪ್ರಕಾರ ನಾವು ಕ್ರಮ ತಗೋತೀವಿ. ಏನು ಸರ್, ದಯವಿಟ್ಟು ಎಲ್ಲ ನಿಮ್ದು ಒಂದ್ ನಿಮಿಷ ಕಂಪ್ಲೀಟ್ ಆಗಿ ನೋಡಿ ಸರ್. ಒಳಗಡೆ ಬನ್ನಿ. ಯಾವ ಪೇಜ್ ಅಂತ ಇದಾಯ್ತು ಸರ್, ಹೋಗೋದಲ್ಲ ಸರ್. ಹೋರಾಟ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ತೀರಾ ನೀವು? ಇಲ್ಲ, ಇದು ನೋಡಿ, ಅವ್ರಿಗೆ ಅವರು ವೈಯಕ್ತಿಕ ಇದಕ್ಕೇನಿಲ್ಲ. ನೀವು ಅವರು ಹೋರಾಟ ಮಾಡೋದಕ್ಕೆ ನಾವು ಅಡ್ಡಿಪಡಿಸೋದಿಲ್ಲ. ಅವ್ರು ಏನು ರಿಕ್ವೆಸ್ಟ್ ಇದೆ, ಕಂಪ್ಲೇಂಟ್ ಇದೆ, ಅದನ್ನ ನಾವು ಅದರ ಪ್ರಕಾರ ಕ್ರಮ ತಗೋತೀವಿ. ನಾವು ಅವರು ಈಗಷ್ಟೇ ಬಂದು ಕೊಟ್ಟಿದ್ದಾರೆ. ಅವರು ನಮಗೆ ಸಮಯಾವಕಾಶ ಕೊಡಬೇಕಾಗ್ತದೆ. ಅಲ್ಲಿವರೆಗೆ ಅವ್ರಿಗೆ ನಾವು ರಕ್ಷಣೆ ಕೊಡ್ತೀವಿ. ನಾವು ಏನು ಕ್ರಮ ತಗೊಳ್ಳೋದಕ್ಕೂ ಅವ್ರಿಗೆ ಸಮಯಾವಕಾಶ ಕೊಡಬೇಕಾಗ್ತದೆ. ಅದನ್ನು ನಾವು ಆ ಪ್ರಕಾರ ಕ್ರಮ ತಗೋತೀವಿ. ಅಟ್ ದ ಸೇಮ್ ಟೈಮ್ ಇನ್ನೊಂದು ಮಾತು ಸರ್, ರಕ್ಷಣೆ ಕೊಡ್ತೇನೆ ಅಂತ ಹೇಳಿದರೆ ಪೊಲೀಸ್ ಸ್ಟೇಷನ್ಗಿಂತ SP ಆಫೀಸ್ಗಿಂತ ದೊಡ್ಡ ರಕ್ಷಣೆ ಎಲ್ಲಿದೆ? ನಮ್ಮ ಮನೆ ಹತ್ರ ಅಟ್ಯಾಕ್ ಆಗಿದೆ. ನಾನು ಸರ್ ಮಾತನ್ನ ಕೇಳ್ತಾ ಇಲ್ಲ ಸರ್, ನಿಮ್ಮ ಪ್ರೀತಿ ಇದೆ. ನನ್ನ ಸರ್, ಈ ರಕ್ಷಣೆಗಿಂತ ಯಾವ ರಕ್ಷಣೆನೂ ಇಲ್ಲ. ಪೊಲೀಸ್ SP ಗಿಂತ ರಕ್ಷಣೆ ಎಲ್ಲ ಐತೆ, ತೋರಿಸಿ, ಪ್ರೂವ್ ಮಾಡಿ. ದಯವಿಟ್ಟು ನೋಡಿ, ಮಾಧ್ಯಮದ ರೀತಿ ನಾವು ತನಿಖೆ ಮಾಡೋಕ್ಕಾಗೋದಿಲ್ಲ. ನಮ್ಮದೇ ಒಂದು ಏನು ಕಾಯ್ದೆ ಪ್ರಕಾರ ಮಾಡಬೇಕು, ನಾವು ಕ್ರಮ ತಗೋಬೇಕು. ದಯವಿಟ್ಟು ಸಹಕರಿಸಿ. ತಾವೆಲ್ಲ ಹೋಗಿ ಅವ್ರಿಗೆ ಯಾವುದೇ ಅಸಹಾಯಕತೆ, ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಅವ್ರಿಗೆ ರಕ್ಷಣೆ ಕೊಡ್ತೀವಿ. ದಯವಿಟ್ಟು ಓಕೆ ಸರ್. ಸರ್, ಈಗ ನಮ್ಮ ಮನೆ ಹತ್ರ ತೊಂದರೆ ಮಾಡ್ತಾನೆ ಇರ್ತಾರೆ. ಆಯ್ತು, ಹಂಗಾರೆ ಒಂದು ಕೆಲಸ ಮಾಡಿ, ಹಾಗಂತ ನಾವು ಇದನ್ನು ನಾವು ವಾಪಸ್ ತೊಗೊಳ್ಳಲ್ಲ.